Hello children. So today we start farm animals and pets. Pet animals and farm animals. Let's see children. First one is cow. Cow andre ಆಕಳು ಗೋಮಾತೆ. Second one is buffalo. You know buffalo? Buffalo andre ಎಮ್ಮೆ. ಏನು ಎಮ್ಮೆ. So next one is dog. Dog andre ನಾಯಿ. Next one cat. Is a pet animal. Cat animal ಸಾಕು ಪ್ರಾಣಿ. ಬೆಕ್ಕು ಒಂದು ಸಾಕು ಪ್ರಾಣಿಯಾಗಿದೆ. ಶೀಪ್ ಅಂದರೆ ಕುರಿ. ಶೀಪ್ ಅಂದರೆ ಕುರಿ. ನೆಕ್ಸ್ಟ್ ಒನ್ ಗೋಟ್ ಅಂದರೆ ಆಡು. ಮೇಕೆ. ಗೋಟ್ ಅಂದರೆ ಆಡು. ಹಾರ್ಸ್ ನೋಡಿದ್ದೀರಲ್ವಾ? ಹಾರ್ಸ್. ಹಾರ್ಸ್ ಅಂದರೆ ಕುದುರೆ. ಹಾರ್ಸ್ ಕುದುರೆ. ನೆಕ್ಸ್ಟ್ ಒನ್ ಈಸ್ ಕ್ಯಾಮಲ್. ಕ್ಯಾಮಲ್ ಅಂದರೆ ಒಂಟೆ. ಕ್ಯಾಮಲ್ ಅಂದರೆ ಒಂಟೆ. ರ್ಯಾಬಿಟ್. ರ್ಯಾಬಿಟ್ ಅಂದರೆ ಮೊಲ. ಚೆನ್ನಾಗಿರುತ್ತಲ್ಲ ರ್ಯಾಬಿಟು. ನೆಕ್ಸ್ಟ್ ಒನ್ ಈಸ್ ಫೆರೆಟ್. ಫೆರೆಟ್ ಅಂದರೆ ಇದೊಂದು ಜಾತಿಯ ಮರಿ ಬೆಕ್ಕು. ತುಂಬ ಮುಗ್ಧವಾಗಿರುವಂಥ ಪ್ರಾಣಿ. ಡಾಂಕಿ. ಡಾಂಕಿ ಅಂದರೆ ಕತ್ತೆ. ಡಾಂಕಿ ಅಂದರೆ ಕತ್ತೆ. ಇನ್ನೊಂದು ಲಾಮಾ. ನೆಕ್ಸ್ಟ್ ಒನ್ ಈಸ್ ಲಾಮಾ ಅಂತ ಕರೀತಾರೆ. ಇದು ಒಂಥರ ಒಂಟೆ ಬಳಗದಲ್ಲಿ ಕೂಡಿರುವಂಥ ಪ್ರಾಣಿ. ಒಂಟೆ ಬಳಗದ ಪ್ರಾಣಿ ಹಾಗೆ ಕಾಣಿಸುತ್ತಲ್ವ? ಟರ್ಕಿ. ಟರ್ಕಿ ಅಂದರೆ ಇದು ಒಂದು ಹೆಣ್ಣು ಕೋಳಿ ಜಾತಿಗೆ ಸೇರುವಂಥ ಕೋಳಿ. ಅದಕ್ಕೆ ಟರ್ಕಿ ಅಂತ ಕರೀತಾರೆ. ನೆಕ್ಸ್ಟ್ ಒನ್ ಹೆಣ್. ಹೆಣ್ ಅಂದರೆ ಕೋಳಿ. ನೀವು ನೋಡಿರ್ತೀರಲ್ವ ಕೋಳಿನ? ಯಾಕ್. ನೀವು ನೋಡಿರ್ತೀರಲ್ವಾ? ಎಲ್ಲಿ ನೋಡ್ಬೋದು ಈ ಪ್ರಾಣಿನ ಅಂದ್ರೆ ನಾವು ಕಾಶ್ಮೀರ ಪ್ರದೇಶಗಳಲ್ಲಿ, ಕಣಿವೆ ಪ್ರದೇಶಗಳಲ್ಲಿ ಇದನ್ನು ನೋಡ್ಬೋದು. ಯಾಕಂದರೆ ಚಮರಿ ಮೃಗ ಅಂತ ಕರೀತಾರೆ. ಇದು ತುಂಬ ಹಿಮ ಬೀಳುವಂಥ ಪ್ರದೇಶಗಳಲ್ಲಿ ಕಾಣಿಸುತ್ತೆ. ಇನ್ನೇ ಏಮು ಅಂತ ಕರೀತಾರೆ. ಇದು ಒಂದು ಸಾಕು ಪ್ರಾಣಿನೇ. ಇದಕ್ಕೆ ಏಮು ಅಂತ ಕರೀತಾರೆ. ಪ್ಯಾರಟ್ ನೋಡಿದಿರಲ್ಲ? ಪ್ಯಾರೆಟು ಗಿಳಿ. ಗಿಳಿರಾಮ. ಪ್ಯಾರೆಟ್ ಅಂದರೆ ಗಿಳಿ. ನೆಕ್ಸ್ಟ್ ಒನ್ ಈಸ್ ರೂಸ್ಟರ್. ಎಲ್ಲಿ ನೋಡಿರ್ತೀರಾ? ಮನೆ ಅಕ್ಕಪಕ್ಕದಲ್ಲಿ ತೋಟ ಗದ್ದೆಗಳಲ್ಲಿ ನೋಡಿರ್ತೀರ. ರೂಸ್ಟರ್ ಅಂದರೆ ಹುಂಜ. ರೂಸ್ಟರ್ ಅಂದರೆ ಹುಂಜ. ಇದು ಬಂದ್ಬಿಟ್ಟು ಡಕ್. ಡಕ್ಕನ್ನು ಎಲ್ಲಿ ನೋಡಿರ್ತೀರಾ? ನೀರಲ್ಲಿ. ಡಕ್ ಅಂದರೆ ಬಾತುಕೋಳಿ. ಏನಂತ ಕರೀತಾರೆ? ಬಾತುಕೋಳಿ ಅಂತ ಕರೀತಾರೆ. ನೆಕ್ಸ್ಟ್ ಬಂದ್ಬಿಟ್ಟು ಫಿಶ್. ಕಲರ್ಸ್ ಚೆನ್ನಾಗಿದೆ ಅಲ್ವಾ? ಫಿಶ್ಶು ಗೋಲ್ಡನ್ ಫಿಶ್. ಫಿಶ್ ಅಂದರೆ ಮೀನು. ಇದು ಸಹ ನೀರಲ್ಲಿ ಇರುತ್ತೆ. ಇನ್ನು ಈ ಪ್ರಾಣಿನ ನೋಡ್ಬೋದು. ಇದು ವಿಶೇಷವಾಗಿ ಬೇರೆ ದೇಶಗಳಲ್ಲಿ ನೋಡ್ತೀವಿ. ಇದ್ರ ಹೆಸರೇನು ಅಂದರೆ ಹ್ಯಾಮ್ಸ್ಟರ್ ಅಂತ ಕರೀತಾರೆ. ಈ ಹ್ಯಾಮ್ಸ್ಟರ್ಲಿ ಕನ್ನಡದಲ್ಲಿ ಏನಂತೇವೆ ಅಂದರೆ ಕಿರುಕಡಿಗ ಅಂತ ಕರಿತೀವಿ. ನೋಡೋಕ್ಕೆ ಮುದ್ದಾಗಿರುತ್ತೆ, ಸ್ವಲ್ಪ ಸಾಫ್ಟ್ ಆಗಿರುವಂಥ ಪ್ರಾಣಿ ಹ್ಯಾಮ್ಸ್ಟರ್. ಇನ್ನು ಮುಂದೆ ಬಂದುಬಿಟ್ಟು ಟಾರ್ಟಾಯ್ಸ್. ಇದು ಸಹ ನೀವು ನೋಡಿರ್ತೀರಾ? ಎಲ್ಲಿರ್ತದೆ? ನೀರಲ್ಲಿರುತ್ತೆ. ಟಾರ್ಟಾಯ್ಸ್ ಅಂದರೆ ಆಮೆ. So children,
ಟುಡೇ ವಿ ಲರ್ನ್ ಫಾರ್ಮ್ ಎನಿಮಲ್ಸ್ ಆ್ಯಂಡ್ ಪ್ಯಾಟ್ಸ್. ಇವತ್ತಿನ ದಿನ ನೀವು ಸಾಕು ಪ್ರಾಣಿಗಳನ್ನು ನೋಡಿದ್ದೀರಾ. ಇನ್ನು ಮತ್ತೆ ಮುಂದೆ ಒಂದು ವಿಡಿಯೋದಲ್ಲಿ ಇನ್ನೊಂದು ಹೊಸ ವಿಡಿಯೋ ಜೊತೆಗೆ ಬರೋಣ. ಥ್ಯಾಂಕ್ ಯು children. Let's see our next videos. Thank you very much.